ಅಸ್ಲಾಂ ವಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನಾನು ಡಾಕ್ಟರ್ ಮೀರ್ ಎಮ್.ಎಚ್ ಅಂತ. ನಾನು ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 ಎಚ್.ಎಸ್.ಆರ್ ಲೇಔಟ್ ಬೆಂಗಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನಿವತ್ತು ಚರ್ಚೆ ಮಾಡೋದು, ತುಂಬ ಪೇಷಂಟ್ ಬರ್ತಾರೆ, ನಮಗೆ ಅತಿ ಗಂಭೀರವಾದ ನೋವು ಇದೆ ಅಂತ ಹೇಳ್ಕೊತಾರೆ, ಯಂಗ್ ಪೇಷಂಟ್ಸು. ಇದು ನಮಗೆ ತುಂಬ ಹುಡುಗರು ಹೇಳ್ತಾರೆ, ನಮಗೆ ನೋವು ಇಲ್ಲ ಅಂದರೆ ಏನೂ ಲಾಭ ಇಲ್ಲ ಅಂತ ತುಂಬ ಜನ ಹೇಳ್ತಾರೆ. ಮನೆಯಲ್ಲೆಲ್ಲ ಹೋಗಿ ಏನಾದರೂ ಮಾಡಿ ನೋವು ಸಹಿಸ್ಕೋ, ಅದರಿಂದ ಲಾಭ ಆಗುತ್ತೆ ಅಂತೇಳಿ. ಇದರ ಅರ್ಥ ಏನು ನೋಡಿ. ಮೊದಲು ನಾವು ಜೀವನ ಶುರುವಾಗ ಸ್ಕೂಲಲ್ಲಿ ಮಾಡ್ತೀವಿ, ಕಾಲೇಜಲ್ಲಿ ಮಾಡ್ತೀವಿ, ಆಮೇಲೆ ಒಂದು ಪ್ರೊಫೆಷ್ನಲ್ ಲೈಫ್ ಚೂಸ್ ಮಾಡ್ತೀವಿ. ಅದು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಕಾಮರ್ಸ್ ಆಗಲಿ, ಬಿಸ್ನೆಸ್ ಆಗಲಿ, ಏನೋ ಒಂದು ಮಾಡ್ತೀವಿ. ಅದರಲ್ಲಿ ಬರೋ ಕಷ್ಟದಿಂದ ನಮಗೆ ತುಂಬ ನೋವು ಸಹಿಸ್ಕೊಳ್ಬೇಕಾಗತ್ತೆ. ಇದು ನಮ್ಮನ್ನ ನೋವು ಸಹಿಸ್ಕೊಳ್ಳೋದ ಕ್ಷಮತೆ ಮತ್ತು ಶಕ್ತಿ ತೋರಿಸುತ್ತೆ. ಇದರಿಂದ ತಡ್ಕೊಳ್ಳೋದೆ ಕೆಲವು ಜನ ಏನು ಮಾಡ್ತಾರೆ, ನಾವು ಧರ್ಮದಲ್ಲಿ ಹೋಗಿಬಿಡೋಣ ಅಂತ ಪ್ರಯತ್ನ ಪಡ್ತಾರೆ. ನೀವು ಯಾವ ಧರ್ಮನಲ್ಲಿ ಪ್ರಾಕ್ಟೀಸ್ ಮಾಡಿದ್ರೂ ಎಲ್ಲ ಧರ್ಮಗಳಲ್ಲಿ ಬರೀ ಪೇನ್ ಆ್ಯಂಡ್ ಸಫರಿಂಗ್ ಜಾಸ್ತಿ ಇರೋದು. ನೀವು ಎಷ್ಟು ಪರ್ಫೆಕ್ಟ್ ಆಗ್ತೀರಾ ಅಷ್ಟು ಜಾಸ್ತಿ ನಿಮಗೆ ಪೇನ್ ಆ್ಯಂಡ್ ಸಫರಿಂಗ್ ಸಿಗುತ್ತೆ, ನೋವು ಮತ್ತು ತುಂಬ ಸಂಕಟಗಳು ಸಿಗುತ್ತೆ. ನೀವು ನಾನು ಧರ್ಮದಲ್ಲೇ ನಂಬಲ್ಲ ಅಂದ್ರೂ ನೀವು ಇದು ಎಸ್ಕೇಪ್ ಮಾಡೋಕ್ಕಾಗಲ್ಲ. ಅದರಲ್ಲೂ ನಿಮಗೆ ತುಂಬ ನೋವು ಮತ್ತು ಸಂಕಟಗಳು ಮತ್ತು ಕಷ್ಟಗಳು ಬರ್ತಾನೇ ಇರುತ್ತೆ. ಸೊ ನೀವು ಈ ಧರ್ಮದಲ್ಲಿ ಕಷ್ಟ ಸಂಕಟ ಇಲ್ಲ, ಆ ಧರ್ಮದಲ್ಲಿ ಕಷ್ಟ ಸಂಕಟ ಇಲ್ಲ ಅಂತ ಅಂದ್ಕೋಬೇಡಿ. ಎಲ್ಲೋದ್ರೂ ಪ್ರಪಂಚದಲ್ಲಿ ಯಾವ ಧರ್ಮ ತಗೊಂಡು ಎಲ್ಲಿ ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ನಿಮಗೆ ನೋವುಗಳು ತಡ್ಕೊಳ್ಬೇಕು, ಸಂಕಟ ತಡ್ಕೊಳ್ಬೇಕು. ನೀವು ಎಷ್ಟು ಜಾಸ್ತಿ ಪ್ರಯತ್ನ ಪಡ್ತೀರಾ, ಎಷ್ಟು ಪರ್ಫೆಕ್ಷನ್ ಅಚೀವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ, ಅಷ್ಟು ಜಾಸ್ತಿ ನೋವು ಮತ್ತು ಸಂಕಟಗಳನ್ನು ಬರ್ತಾ ಇರುತ್ತೆ. ಅದು ಬರೀ ಏನು ತೋರಿಸುತ್ತೆ ಅಂದರೆ ನಿಮ್ಮ ದೇಹದ ಶಕ್ತಿ ತೋರಿಸುತ್ತೆ. ನಿಮ್ಮ ದೇಹದಲ್ಲಿ ಎಷ್ಟು ಶಕ್ತಿ ಇದೆ, ಎಷ್ಟು ಕಷ್ಟಗಳು, ನೋವು ತಡ್ಕೊಳ್ಳುವ ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ನಿಮಗೆ ಬುದ್ಧಿ ಎಷ್ಟಿದೆ, ನೀವು ಎಷ್ಟು ಬುದ್ಧಿಯನ್ನು ಉಪಯೋಗಿಸ್ಕೋತೀರಾ. ಬುದ್ಧಿಯಲ್ಲೂ ತುಂಬ ಅಂಶಗಳಿದೆ. ಮೆಮೊರಿ, ಅಟೆನ್ಷನ್, ಕಾನ್ಸಂಟ್ರೇಷನ್ನು, ಇದೆಲ್ಲ ರೀಕಾಲು, ಇದೆಲ್ಲ ಇದೆ. ಈ ಎಲ್ಲ ಅಂಶಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ನಿಮ್ಮ ಮೆಂಟಲ್ ಸ್ಟ್ರೆಂತು, ನಿಮ್ಮ ದೇಹದ ಶಕ್ತಿ, ಫಿಸಿಕಲ್ ಸ್ಟ್ರೆಂತು, ನಿಮ್ಮ ಎಮೋಷ್ನಲ್ ಸ್ಟ್ರೆಂತು ಮತ್ತು ನಿಮ್ಮ ಇಂಟೆಲೆಕ್ಚುವಲ್ ಸ್ಟ್ರೆಂತು, ಸ್ಪಿರಿಚುವಲ್ ಸ್ಟ್ರೆಂತು ಎಲ್ಲ ಅಸೆಸ್ಮೆಂಟ್ ಆಗುತ್ತೆ. ಕೆಲವು ಸತಿ ಈ ಅಸೆಸ್ಮೆಂಟ್ ನಿಮ್ಮದು ಇರಲ್ಲ, ನಿಮ್ಮ ಮೇಲೆ ಬೇರೆಯವ್ರದ್ದು ಆ ಒಂದು ಕಾರ್ ಥರ ನಿಮ್ಗೆ ಬೇರೆ ಪ್ಯಾಸೆಂಜರ್ ಆಗಿಬಿಟ್ಟು ಅವ್ರದ್ದು ಅಸೆಸ್ಮೆಂಟ್ ನಡೀತಾ ಇದೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಅವ್ರದ್ದು ಅಸೆಸ್ಮೆಂಟು ಅವ್ರು ಯಾವ ಮಟ್ಟಿಗೆ ಎಷ್ಟು ಕೇಪಬಲ್ ಇದ್ದಾರೆ, ಎಷ್ಟು ಅಬಿಲಿಟಿ ಇದೆ, ಅವ್ರ ಯಾವ ಕೆಲಸಕ್ಕೆ ಸರಿಯಾಗತ್ತೆ ಅಂತ ಅರ್ಥ ಆಗುತ್ತೆ. ಸೊ ದಯವಿಟ್ಟು ನಮ್ಮನ್ನು ಕಾಮಿಡಿ, ಜೋಕರ್ ಆರ್ಟಿಸ್ಟ್, ಹ್ಯೂಮರ್ ಆರ್ಟಿಸ್ಟ್ ಆಗೋದನ್ನು ಕಾಪಾಡ್ಕೊಳ್ಳಿ, ಮತ್ತು ಬೇರೆಯವ್ರನ್ನ ಜೋಕರ್, ಕಾಮಿಡಿಯನ್, ಹ್ಯೂಮರ್ ಆರ್ಟಿಸ್ಟ್ ಆಗೋದನ್ನು ಕಾಪಾಡ್ಕೊಳ್ಳಿ. ದಯವಿಟ್ಟು ನಾನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.